Toon Bells. ಒಂದಿನ ಕಾಡಲ್ಲಿ ಟೀನು ಪಕ್ಷಿ ಒಂದು ಮೊಟ್ಟೆ ಇಡುತ್ತೆ. ಅದು ತುಂಬಾ ನಿಷ್ಠೆಯಿಂದ ಅದಕ್ಕೆ ಕಾವಲು ಕಾಯುತ್ತೆ. ಕೊನೆಗೆ ತುಂಬಾ ದಿನ ಕಾವಲು ಕಾದ ನಂತರ ಆ ಮೊಟ್ಟೆ ಒಡೆಯೋ ದಿನಾನೂ ಬರುತ್ತೆ. ಅದು ಮೊಟ್ಟೆ ಒಡೆಯೋ ದಿನ. ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿ ಆ ಮೊಟ್ಟೆ ಒಡೆದೋಗುತ್ತೆ. ಅದರಿಂದ ಒಂದು ಪಕ್ಷಿ ಆಚೆ ಬರುತ್ತೆ. ಟ್ವೀಟ್ ಟ್ವೀಟ್ ಟ್ವೀಟ್. ಟೀನುಗೆ ಆ ಚಿಕ್ಕ ಪಕ್ಷಿ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅದಕ್ಕೆ 2 ತಲೆ ಇರುತ್ತೆ. ಅಂದ್ರೆ ಅವೆರಡು ಬೇರೆ ಬೇರೆಯಾಗಿ ಮಾತಾಡಕ್ಕಾಗುತ್ತೆ. ಮತ್ತೆ ಇಬ್ಬರು ಮೈಂಡ್ ಸಹ ಬೇರೆ ಬೇರೆ. ಟೀನು ಅದರ ಹೆಸರು ಟ್ವಿನ್ಸ್ ಅಂತ ಇಡುತ್ತೆ. ರೈಟ್ ಸೈಡ್ ಅಲ್ಲಿ ಇರೋ ತಲೆನ ರೈಟಿ, ಲೆಫ್ಟ್ ಸೈಡ್ ಅಲ್ಲಿರೋ ತಲೆನ ಲೆಫ್ಟಿ ಅಂತ ಕರೆಯುತ್ತೆ. ಒಂದಿನ ಟ್ವಿನ್ಸ್ ವಿಹಾರಯಾತ್ರೆ ಅಂತ ಕಾಡಲ್ಲಿ ಎಗರ್ಕೊಂಡು ಹೋಗ್ತವೆ. ಆಗ ಲೆಫ್ಟಿಯ ದೃಷ್ಟಿ ಒಂದು ಮರದ ಮೇಲೆ ಬೀಳುತ್ತೆ. ಅದರಲ್ಲಿ ತುಂಬಾ ಆಪಲ್ಸ್ ಇರುತ್ತೆ. ಟ್ವಿನ್ಸ್ ಆ ಮರದ ಮೇಲೆ ಕೂತ್ಕೊಳ್ಳುತ್ತೆ. ಲೆಫ್ಟಿ ಮಾತ್ರ ಹಣ್ಣ ತಿಂತಿರುತ್ತೆ. ವಾವ್, ಎಷ್ಟು ಟೇಸ್ಟಿ ಆಗಿದೆ. ಲೆಫ್ಟಿ ತಿನ್ನೋದ್ ನೋಡಿ ರೈಟಿಗೂ ತಿನ್ಬೇಕು ಅಂತ ಅನ್ಸುತ್ತೆ. ಲೆಫ್ಟಿ, ನೀನು ತುಂಬಾ ಹೊತ್ತಿಂದ ತಿಂತಿದೀಯಾ. ನನ್ಗೂ ತಿನ್ನಕ್ಕೆ ಸ್ವಲ್ಪ ಆಪಲ್ ಕೊಡ್ತೀಯಾ? ಊಟ ಯಾಡ್ ಮಾಡಿದ್ರೆ ಏನು, ಹೊಟ್ಟೆ ಅಂತೂ ಒಂದೇ ಅಲ್ವಾ, ಅದ್ರಲ್ಲಿ ಏನು ಚೇಂಜ್ ಇಲ್ಲ. ಹಂಗಂದ್ರೆ ಯಾರ್ ತಿಂದ್ರು ನಮ್ ಹೊಟ್ಟೆನೆ ತುಂಬೋದು. ಆದ್ರೂ ಸ್ವಲ್ಪ ಆದ್ರೂ ತಿನ್ನಕ್ ಕೊಡ್ತೀಯಾ? ಈ ಹಣ್ಣನ್ನ ಫಸ್ಟ್ ನೋಡಿದ್ ನಾನ್ ಮಾತ್ರನೇ ತಿನ್ನಕ್ಕೆ ಹಾಕಿರೋದು ಅಷ್ಟೇ. ಅದ್ ಕೇಳಿಸ್ಕೊಂಡು ರೈಟಿ ಏನು ಮಾತಾಡಿಲ್ಲ. ಆದ್ರೆ ಇದಕ್ಕೆ ಕಕ್ಷೆ ತೀರ್ಸ್ಕೋಬೇಕು ಅಂತ ಮನ್ಸಲ್ಲಿ ಡಿಸೈಡ್ ಮಾಡ್ಬಿಟ್ಟಿರುತ್ತೆ. ಮಾರನೇ ದಿನ ಮತ್ತೆ ಹಾಗೆ ನಡೆಯುತ್ತೆ. ಟ್ವಿನ್ಸ್ ಆಕಾಶದಲ್ಲಿ ಎಗರ್ಕೊಂಡು ಹೋಗ್ತಿರ್ತವೆ. ಆಗ ರೈಟಿಯ ದೃಷ್ಟಿ ಒಂದು ಮರದ ಮೇಲೆ ಬೀಳುತ್ತೆ. ಮರದ ಮೇಲೆ ಹೋಗಿ ಕುತ್ಕೊಂಡು ಅಲ್ಲಿರುವ ಹಣ್ಣನ್ನ ರೈಟಿ ತಿನ್ನ ಪ್ರಾರಂಭಿಸುತ್ತೆ. ಲೆಫ್ಟಿ ನೋಡ್ತಿರುತ್ತೆ. ರೈಟಿ, ನೀನು ತುಂಬಾನೇ ತಿನ್ಬಿಟ್ಟೆ, ಈಗ ನನ್ನನ್ ತಿನ್ನಕ್ ಬಿಡು. ಯಾಕೆ? ಈ ಹಣ್ಣನ್ನ ಫಸ್ಟ್ ನೋಡಿದ್ ನಾನೇ ಅಲ್ವಾ, ಇದಕ್ಕೆ ತಿನ್ನಕ್ಕಿರೋ ಹಕ್ಕು ನಂದೆ. ಅದು ಮಾತ್ರ ಅಲ್ಲ, ನಮ್ಮಿಬ್ಬರಿಗೂ ಇರೋದು ಒಂದೇ ಹೊಟ್ಟೆ ಅಲ್ವಾ, ಯಾರ್ ತಿಂದ್ರೆ ಏನು, ನಮ್ಮ ಹೊಟ್ಟೆ ಹೆಂಗೋ ತುಂಬಿಡುತ್ತೆ. ಹೀಗೆ ಅವಿಬ್ರು ಒಂದೇ ಆದ್ರೂ ಅದರ ಭಾವನೆಗಳು ಬೇರೆ ಆಗಿರುತ್ತೆ. ಟೀನುಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಅದು ಒಂದ್ ಪ್ಲಾನ್ ಹಾಕುತ್ತೆ. ಮಾರನೇ ದಿನ ಟ್ವಿನ್ಸ್ ಹತ್ರ ಹೀಗೆ ಹೇಳುತ್ತೆ. ಟ್ವಿನ್ಸ್, ಈಗ ನೀವು ದೊಡ್ಡವರಾಗಿದ್ದೀರಾ. ಈಗ ನಿಮ್ಗೆ ಒಂದು ರುಚಿಯಾದ ಹಣ್ಣು ತಿನ್ನೋದಕ್ಕೆ ಅವಕಾಶ ಸಿಗುತ್ತೆ ಗೊತ್ತಾ. ಈಗ ನೀವು ಆ ಹಣ್ಣು ತಿನ್ನೋ ಟೈಮ್ ಬಂದ್ಬಿಟ್ಟಿದೆ. ಸರಿ ಆಯ್ತಮ್ಮ, ನಮ್ಗೆ ಕೊಡ್ತೀಯ ಅಮ್ಮ, ನಾವ್ ಆ ಹಣ್ಣನ್ನ ತಿಂತೀವಿ. ಹೌದಮ್ಮ, ನನ್ಗೂ ತಿನ್ಬೇಕನ್ಸ್ತಿದೆ, ತಂದ್ಕೊಡಮ್ಮ. ಇಲ್ಲಿಂದ ನೀವು ನಾರ್ತ್ ಸೈಡ್ ಎಗರ್ಕೊಂಡು ಹೋಗಿ. ಅಲ್ಲೊಂದು ಚಿಕ್ಕ ನದಿ ಇರುತ್ತೆ. ಅದನ್ನ ದಾಟ್ಕೊಂಡು ಹೋದ್ಮೇಲೆ ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮರ ಕಾಣಿಸುತ್ತೆ. ಅದ್ರಲ್ಲಿ ಬ್ಲೂ ಕಲರ್ ಅಲ್ಲಿ ಹಣ್ಣುಗಳಿರುತ್ತೆ. ಆ ಹಣ್ಣನ್ನ ನೀವು ತಿನ್ಬೋದು. ಅದು ಕೇಳಿಸ್ಕೊಂಡು ಲೆಫ್ಟಿ ಹೀಗನ್ನುತ್ತೆ. ಅದು ಲೆಫ್ಟ್ ಸೈಡ್ ಬರುತ್ತೆ. ಹಾಗಂದ್ರೆ ಅದ್ರ ಮೇಲೆ ನನ್ ದೃಷ್ಟಿನೇ ಫಸ್ಟ್ ಬೀಳುತ್ತೆ. ಅದ್ ಕೇಳಿಸ್ಕೊಂಡು ರೈಟಿ ಕಷ್ಟಪಡುತ್ತೆ. ಅದ್ ಕೇಳಿಸ್ಕೊಂಡು ಏನೂ ಮಾತಾಡಿಲ್ಲ. ಟ್ವಿನ್ಸ್ ನಾರ್ತ್ ಕಡೆ ಎಗರ್ಕೊಂಡು ಹೋಗುತ್ತೆ. ತುಂಬಾ ಹೊತ್ತಾದ್ಮೇಲೆ ಟೀನು ಪಕ್ಷಿ ಹೇಳಿರುವ ಮರ ಅವುಗಳಿಗೆ ಕಾಣಿಸುತ್ತೆ. ಅದು ಲೆಫ್ಟ್ ಸೈಡ್ ಇರೋದ್ರಿಂದ ಲೆಫ್ಟಿ ದೃಷ್ಟಿ ಫಸ್ಟ್ ಆ ಹಣ್ಣು ಮೇಲೆ ಬೀಳುತ್ತೆ. ಲೆಫ್ಟಿ ತಿನ್ನಕ್ಕೆ ಪ್ರಾರಂಭಿಸುತ್ತೆ. ಅರೆ ವಾ, ಇದು ಎಷ್ಟು ಚೆನ್ನಾಗಿದೆಯೋ, ತಿಂತಿದ್ರೆ ಮಜಾ ಬರ್ತಿದೆ. ಅದ್ ಕೇಳಿಸ್ಕೊಂಡು ರೈಟಿ ಏನು ಹೇಳಿಲ್ಲ. ಅದು ಏನಾದ್ರೂ ಹೇಳಿದ್ರು ಸಹ ಲೆಫ್ಟಿ ಅದನ್ನ ತಿನ್ನಕ್ ಬಿಡಲ್ಲ ಅಂತ ಚೆನ್ನಾಗ್ ಗೊತ್ತಿತ್ತು. ಲೆಫ್ಟಿ ಸಂತೋಷವಾಗಿ ತಿಂತಿದೆ. ಆಗ ರೈಟಿ ಹೀಗನ್ನುತ್ತೆ. ಲೆಫ್ಟಿ, ತಿಂದಿದ್ದು ಸಾಕು, ಸ್ವಲ್ಪ ಸ್ಟಾಪ್ ಮಾಡು, ಹೊಟ್ಟೆ ತುಂಬೋಗ್ಬಿಡ್ತು. ಹಾ, ಅದು ನಿಜಾನೇ, ಆದ್ರೆ ಏನ್ ಮಾಡೋದು, ಈ ಹಣ್ಣನ್ನ ತಿಂದೆ ಇರಕ್ಕಾಗ್ತಿಲ್ಲ ನನ್ಗೆ. 2 ಮುಖ ಇದೆ, ಆದ್ರೆ ಒಂದೇ ಹೊಟ್ಟೆ. ಅದ್ರಿಂದ ಲೆಫ್ಟಿ ಸಹ ತಿನ್ನಕ್ಕಾಗಿಲ್ಲ. ಮತ್ತೆ ಅವುಗಳ ಗೂಡು ಕಡೆ ಎಗರ್ಕೊಂಡ್ ಹೋಗ್ಬಿಡುತ್ತೆ. ಟ್ವಿನ್ಸ್, ಆ ಹಣ್ಣು ಹೇಗಿತ್ತು? ಟೇಸ್ಟಿಯಾಗಿತ್ತಾ? ಹೌದಮ್ಮ, ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಅಮ್ಮ. ಆದ್ರೆ ನನ್ನ ಇದು ತಿನ್ನಕ್ಕೆ ಬಿಟ್ಟಿಲ್ಲ. ಲೆಫ್ಟಿ, ಯಾಕಂಗ್ ಮಾಡ್ದೆ? ಅಮ್ಮ, ನಾನ್ ಲೆಫ್ಟ್ ಸೈಡ್ ಅಲ್ಲಿದ್ದೀನಿ. ಅದರ ಮೇಲೆ ದೃಷ್ಟಿ ಫಸ್ಟ್ ನಂದೇ ಬಿದ್ದಿದ್ದು. ಅದಕ್ಕೆ ಆ ಹಣ್ಣನ್ನ ತಿನ್ನೋ ಅಧಿಕಾರ ನನಗ್ ಮಾತ್ರನೇ ಇದೆ. ಟೈಮ್ ಬಂದ್ರೆ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ತಾದ್ಮೇಲೆ ಲೆಫ್ಟಿಗೆ ಗಂಟ್ಲು ನೋವು ಬಂದ್ಬಿಡುತ್ತೆ. ರಾತ್ರಿ ಆಗ್ತಿದ್ದಂಗ್ಲೆ ಅದರ ಗಂಟ್ಲು ನೋವು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಈಗ ಅದಕ್ಕೆ ಮಾತಾಡಕ್ ಸಹ ಆಗ್ತಿಲ್ಲ. ಅಮ್ಮ,
ಬೆಳಗ್ಗಿಂದ ನನಗೆ ತುಂಬಾ ಗಂಟ್ಲು ನೋವ್ತಿದೆ. ಅದೇ ಅಮ್ಮ, ಆ ಹಣ್ಣು ತಿಂದಾಗಿಂದ. ಆ ಹಣ್ಣನ್ನ ನೀನು ಜಾಸ್ತಿ ತಿಂದಿರ್ಬೇಕು, ಅದಕ್ಕೆ ನಿನ್ಗೆ ಗಂಟ್ಲು ನೋವು ಬಂದಿದೆ. ಹಾಗಾದ್ರೆ ಅಮ್ಮ ಈಗ ಏನ್ ಮಾಡ್ಬೇಕು? ನನ್ ಗಂಟ್ಲು ನೋವು ಹೆಂಗ್ ಮಾಯ ಆಗುತ್ತೆ? ನೀವು ಮತ್ತೆ ಆ ಕಡೆನೆ ಎಗರ್ಕೊಂಡ್ ಹೋಗಿ ಆ ಮರನ ದಾಟ್ಕೊಂಡ್ ಹೋದ್ರೆ ಇನ್ನೊಂದ್ ಮರ ಕಾಣಿಸುತ್ತೆ. ಅದು ರೈಟ್ ಸೈಡ್ ಅಲ್ಲಿ ಇರುತ್ತೆ. ಆ ಮರಕ್ಕೆ ಗ್ರೀನ್ ಕಲರ್ ಅಲ್ಲಿ ಹಣ್ಣಿರುತ್ತೆ. ಆ ಹಣ್ಣು ತಿನ್ನಿದ್ರೆ ನಿನ್ನ ಗಂಟ್ಲು ನೋವು ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಆಯ್ತಮ್ಮ, ನಾನು ಹೀಗೆ ಹೋಗ್ಬರ್ತೀನಿ ಹಂಗಂತೇಳಿ ಅವು ಅಲ್ಲಿಂದ ಎಗರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಅದು ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ರೈಟಿಯ ದೃಷ್ಟಿ ಅದರ ಮೇಲೆ ಬೀಳುತ್ತೆ. ಆ ಹಣ್ಣನ್ನ ರೈಟಿ ಮಾತ್ರನೇ ಮರದ ಮೇಲೆ ಕುತ್ಕೊಂಡು ತಿನ್ನುತ್ತೆ. ರೈಟಿ, ನನ್ಗೆ ಗಂಟ್ಲು ನೋವ್ತಾ ಇದೆ, ನನ್ನನ್ನು ಸ್ವಲ್ಪ ತಿನ್ನಕ್ ಕೊಡು. ಇದು ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ನನ್ ದೃಷ್ಟಿ ಇದ್ರ ಮೇಲೆ ಫಸ್ಟ್ ಬೀಳುತ್ತೆ. ಇದಕ್ಕೆ ತಿನ್ನೋ ಹಕ್ಕು ನನಗ್ ಮಾತ್ರನೇ ಇದೆ. ಹಂಗಂತ ಹೇಳಿ ರೈಟಿ ಆ ಫ್ರೂಟ್ ನ ಚೆನ್ನಾಗಿ ತಿನ್ನುತ್ತೆ. ಅವುಗಳ ಗೂಡಿನ ಕಡೆ ಎಗರ್ಕೊಂಡು ಹೋಗುತ್ತೆ. ಟೀನುವೆಲ್ಲಿ ನೋಡಿದಾಗ ಲೆಫ್ಟಿನ ಗಂಟ್ಲು ನೋವು ಸರಿಯಾಗಲ್ಲ. ಆಗ ಲೆಫ್ಟಿ ಅವ್ರ ಹತ್ರ ಹೀಗಂತ ಹೇಳುತ್ತೆ. ಅದನ್ನ ಕೇಳಿಸ್ಕೊಂಡ್ರೆ ಟೀನು ನಗುತ್ತೆ. ಈಗ ಮೇನ್ ಪ್ಲಾನ್ ಬಾಕಿ ಇದೆ. ಸ್ವಲ್ಪ ತಾದ್ಮೇಲೆ ಟ್ವಿನ್ಸ್ ನ ಹೊಟ್ಟೆ ನೋವುತ್ತೆ. ಆಗ ರೈಟಿ ಟೀನು ಹತ್ರ ಹೇಳುತ್ತೆ, ಅಮ್ಮ ತುಂಬಾ ಹೊಟ್ಟೆ ನೋವುತ್ತಿದೆ ಅಮ್ಮ. ನೀವಿಬ್ಬರೂ ಒಂದೇ, ಆದ್ರೆ ಬೇರೆ ಬೇರೆ ಆಗಿ ನಡ್ಕೋತಾ ಇದ್ದೀರಾ. ನೀವು ಬೇರೆ ಬೇರೆ ತರ ನೀವು ಪ್ರವರ್ತನೆ ಮಾಡ್ತಿದ್ದೀರಾ. ನೀನ್ ಹೊಟ್ಟೆ ಯಾಕೆ ನೋವ್ತಿದೆ ಗೊತ್ತಾ? ಗಂಟ್ಲು ನೋವನ್ನ ಸರಿ ಮಾಡೋ ಹಣ್ಣನ್ನ ನೀನು ತುಂಬಾ ಜಾಸ್ತಿ ತಿಂದಿದ್ಯಾ. మీరు ಮತ್ತೆ ಅಲ್ಲೇ ಹೋಗ್ಬೇಕು. ಈ ಸಲ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಮರ ಬರುತ್ತೆ. ಅದ್ರಲ್ಲಿರೋ ಹಣ್ಣು ತಿಂದ್ರೇನೆ ಹೊಟ್ಟೆ ನೋವು ಸರಿ ಹೋಗೋದು. ಆದ್ರೆ ಲೆಫ್ಟ್ ಸೈಡ್ ಇರೋದು ಲೆಫ್ಟಿಗಲ್ವಾ? ಹಂಗಿದ್ದಾಗ ಅದಕ್ಕೆ ಗಂಟ್ಲು ನೋವಿದೆ, ಅದು ಹೆಂಗ್ ತಿನ್ನುತ್ತೆ? ಈಗ ಹೇಳಿ, ಈ ಸಮಸ್ಯೆಗೆ ಸರಿಯಾದ ಪರಿಷ್ಕಾರ ಏನು? ಅದ್ ಕೇಳಿಸ್ಕೊಂಡು ಲೆಫ್ಟಿ ಮತ್ತೆ ರೈಟಿಗೆ ಅವ್ರು ಮಾಡಿರೋ ತಪ್ಪು ಚೆನ್ನಾಗ್ ಗೊತ್ತಾಗುತ್ತೆ. ಫಸ್ಟ್ ಲೆಫ್ಟಿ ತಿನ್ಬೇಕಾಗಿರೋ ಫ್ರೂಟ್ ನ ಫಸ್ಟ್ ತಿಂದು ಅದನ್ನ ಗಂಟ್ಲು ಸರಿ ಮಾಡ್ತೀವಿ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬರೋ ಹಣ್ಣನ್ನ ನಾನ್ ತಿಂತೀನಿ, ಮತ್ತೆ ಹೊಟ್ಟೆ ನೋವನ್ನ ಸರಿ ಮಾಡ್ಕೋತೀವಿ. ಮತ್ತೆ ಇವತ್ತಿಂದ ನಾವು ಪ್ರಮಾಣ ಮಾಡ್ತೀವಮ್ಮ. ನಾವು ಇವತ್ತಿಂದ ಜಗಳ ಮಾಡಲ್ಲ. ಮತ್ತೆ ಏನ್ ಸಿಗುತ್ತೋ ಅದು ಶೇರ್ ಮಾಡ್ಕೊಂಡೇ ತಿಂತೀವಿ. ಮತ್ತೆ ಒಬ್ರೊಬ್ರು ಮಾತು ಕೇಳ್ತೀವಿ. ಅದನ್ ಕೇಳಿ ಟೀನುಗೆ ತುಂಬಾ ಸಂತೋಷ. ಮತ್ತೆ ಟ್ವಿನ್ಸ್ ಆ ಕಡೆ ಮತ್ತೆ ಎಗರ್ಕೊಂಡು ಹೋಗುತ್ತೆ. ರೈಟಿ ಕಡೆ ಇರೋ ಹಣ್ಣನ್ನ ಫಸ್ಟ್ ಲೆಫ್ಟಿ ತಿಂದು ಗಂಟ್ಲು ನೋವನ್ನ ಸರಿ ಮಾಡ್ಕೊಳ್ಳುತ್ತೆ. ಮತ್ತೆ ಮುಂದಕ್ಕೆ ಹೋಗಿ ಲೆಫ್ಟಿ ಕಡೆ ಇರುವ ಹಣ್ಣನ್ನ ರೈಟಿ ತಿಂದು ಹೊಟ್ಟೆ ನೋವನ್ನ ಸರಿ ಮಾಡ್ಕೊಳ್ಳುತ್ತೆ. ಈಗ ಟ್ವಿನ್ಸ್ ಸಂತೋಷವಾಗಿ ಗೂಡಿನ ಕಡೆ ಎಗರ್ಕೊಂಡು ಹೋಗುತ್ತೆ. ಲೆಫ್ಟಿ ಮತ್ತೆ ರೈಟಿ ಇಬ್ರು ಒಬ್ರ ಜೊತೆ ಒಬ್ರು ಮಾತಾಡ್ಕೋತಾ ಸಂತೋಷವಾಗಿರ್ತಾರೆ. ಒಂದ್ ಕಾಡಲ್ಲಿ ಶೇರು ಅನ್ನೋ ಒಂದ್ ಸಿಂಹ ವಾಸ ಮಾಡ್ತಿತ್ತು. ಅದರ ಬೇಟೆನ ಬಲೆಗೆ ಬೀಳ್ಸಕ್ಕೆ ಅದು ಒಂದು ನರಿಯನ್ನ ಸೇವಕನಾಗಿ ಇಟ್ಕೊಂಡಿತ್ತು. ಆ ನರಿ ಯಾವಾಗ್ಲೂ ಪ್ರಾಣಿಗಳ ಮೇಲೆ ಒಂದ್ ಕಣ್ಣಿಟ್ಟು ಅದು ಒಂಟಿಯಾಗಿರುವಾಗ ಸಿಂಹದ ಹತ್ರ ಬಂದು ಹೇಳ್ತಿತ್ತು. ಆಮೇಲೆ ಸಿಂಹ ಸರಿಯಾದ ಸಮಯ ನೋಡಿ ಪ್ರಾಣಿನ ಬೇಟೆಯಾಡ್ತಿತ್ತು. ಆಮೇಲೆ ಅದ್ರಲ್ಲಿ ಸ್ವಲ್ಪ ಮಾಂಸನ ಬಿಟ್ಟು ಅದನ್ನ ನರಿಗೆ ಕೊಡ್ತಿತ್ತು. ಒಂದ್ ದಿವಸ ಆನೆ, ಜಿಂಕೆ, ಕೋತಿ, ಕರಡಿ ಈ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ರು. ಕೋತಿ ಮರದ ಮೇಲೆ ಕುತ್ಕೊಂಡು ನರಿ ಬರ್ತಿದ್ಯಾ ಅಂತ ನೋಡ್ತಿತ್ತು. ಈ ನರಿ ಸಿಂಹದ ಜೊತೆ ಸೇರಿದ ನಂತರ ನಮ್ಮ ಜೀವನ ಕೆಟ್ಟೋಗಿದೆ. ಎಲ್ಲೆಲ್ಲಿಂದ ಬರುತ್ತೆ. ಮತ್ತೆ ಯಾವ್ದಾದ್ರೂ ಪ್ರಾಣಿನ ಒಂಟಿಯಾಗಿ ನೋಡಿ ಆ ಸಿಂಹನಿಗೆ ಹೋಗಿ ಹೇಳುತ್ತೆ. ಹೀಗೆ ಆದ್ರೆ ಒಂದೊಂದಾಗಿ ಕಾಡಿನ ಎಲ್ಲಾ ಪ್ರಾಣಿಗಳು ಸತ್ತೋಗುತ್ತೆ. ನಾವು ಏನಾದ್ರೂ ಮಾಡಲೇಬೇಕು. ಇಬ್ರಿಂದ ನಾವು ತಪ್ಪಿಸ್ಕೊಳ್ಳೇಬೇಕು. ನಂಗೆ ಏನು ಗೊತ್ತಾಗ್ತಾ ಇಲ್ಲ. ಮೋಟು ಇಲ್ಲಿದ್ದಿದ್ರೆ ಒಂದೊಳ್ಳೆ ಐಡಿಯಾ ಕೊಡ್ತಿದ್ದ. ಸರಿಯಾಗಿ ಹೇಳ್ದೆ ನೀನು. ಕಾಡಲ್ಲಿ ಮರ ಇಲ್ಲಿಲ್ಲ ಅಂದಿದ್ದಿದ್ರೆ ಮೋಟು ನಮ್ ಜೊತೆನೇ ಇರ್ತಿದ್ದ. ಅವಾಗ ಆ ಕರಡಿ ಪಕ್ಕದಲ್ಲಿರೋ ಒಂದ್ ಮರನ ತೋರಿಸಿ ಹೇಳುತ್ತೆ, ಈ ಮರ ಇಲ್ಲ ಅಂದಿದ್ರೆ ಮೋಟು ನಮ್ ಜೊತೆ ಇರ್ತಿದ್ನ. ಅಂದ್ರೆ ಮೋಟು ಇಲ್ಲಿಂದ ಒಂದಿನ ಹೋಗ್ತಾ ಇದ್ದ. ಆಗ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು. ಅವನು ಈ ಮರದ ಅಡಿಯಲ್ಲಿ ಕುತ್ಕೊಂಡು ಆರಾಮ್ ಮಾಡಕ್ಕೆ ಶುರು ಮಾಡ್ದ. ಆಗ್ಲೇ ಈ ಮರದ ಎಲೆಯಿಂದ ಹಾಲು ಬರಕ್ಕೆ ಶುರು ಆಯ್ತು. ಮತ್ತೆ ಅದು ಅದ್ರ ಕಣ್ಣೊಳಗೆ ಹೋಗೋಯ್ತು. ಅದನ್ನ ಕೇಳಿ ಎಲ್ಲರೂ ಆ ಮರದ ಎಲೆಗಳನ್ನ ನೋಡ್ತಾರೆ.
ಆಮೇಲೆ ಆನೆ ಹೇಳ್ತು, ಅರೆ ಹಾ, ಇದ್ರಿಂದ ಅಂತೂ ಹಾಲು ಬರ್ತಾ ಇದೆ. ಇದು ನೋಡೋಕೆ ಮಾತ್ರ ಹಾಲು, ಆದ್ರೆ ತುಂಬಾ ಅಪಾಯಕಾರಿ. ಮೋಟು ಕಣ್ಣೊಳಗಡೆ ಇದು ಹೋಗ್ತಿದ್ದಾಗೆ ಅವನ ಕಣ್ಣಿನ ದೃಷ್ಟಿ ಹೊರಟೋಯ್ತು. ಅದರ ನಂತರ ಅವನಿಗೆ ಶಾಶ್ವತವಾಗಿ ಕಾಣೋದೇ ನಿಂತೋಯ್ತು. ಕಣ್ ಕಾಣದೇ ಇದ್ರು ಅವನು ಸ್ವಲ್ಪ ದಿನ ಆಚೆ ಈಚೆ ಹೋಗ್ತಾ ಇದ್ದ. ಅದರ ನಂತರ ಅವನು ಎಲ್ಲೋಗಿದ್ದಾನೆ ಅನ್ನೋದು ಒಂದು ರಹಸ್ಯನೇ ಆಗಿದೆ. ಅದನ್ ಕೇಳಿ ಎಲ್ಲರಿಗೂ ಬೇಜಾರಾಗತ್ತೆ. ಆಮೇಲೆ ಆನೆ ಖುಷಿಯಾಗಿ ಹೇಳುತ್ತೆ, ಸ್ನೇಹಿತರೆ, ನಂಗೊಂದು ಉಪಾಯ ಬಂದಿದೆ, ಒಂದು ಒಳ್ಳೆ ಉಪಾಯ. ಇಷ್ಟ ಹೇಳಿ ಆನೆ ಅದರ ಪ್ಲಾನ್ ಅನ್ನ ಎಲ್ಲರಿಗೂ ಹೇಳುತ್ತೆ. ಅದನ್ ಕೇಳಿ ಎಲ್ಲರೂ ಖುಷಿ ಪಡ್ತಾರೆ. ಅವರಿಗೆ ಗೊತ್ತಿತ್ತು ನರಿ ಯಾವ್ಯಾವ ಪ್ರಾಣಿ ಒಂಟಿಯಾಗಿದೆ ಅಂತ ಹೇಳೋದ್ರ ಜೊತೆ ಯಾವ್ಯಾವ ಪ್ರಾಣಿಗಳು ಏನೆಲ್ಲ ಮಾತಾಡ್ತಿದೆ ಅನ್ನೋದನ್ನು ಅದು ಸಿಂಹದ ಹತ್ರ ಹೇಳ್ತಿತ್ತು. ಅವತ್ ಸಾಯಂಕಾಲ ಆ ಪ್ರಾಣಿಗಳೆಲ್ಲ ಗೊತ್ತಿದ್ದು ಆ ಮರದ ಹತ್ರ ಬಂದ್ ಸೇರ್ತಾರೆ. ಆನೆ, ಕರಡಿ ಮತ್ತೆ ಜಿಂಕೆ ತುಂಬಾ ಜೋರಾಗಿ ಮಾತಾಡಕ್ ಶುರು ಮಾಡತ್ತೆ. ಆ ನರಿ ಇದನ್ ಕೇಳಿ ಅಲ್ಲಿ ಬರ್ಬೇಕಂತ. ಕೋತಿ ಆ ಮರದ ಮೇಲೆ ಕುತ್ಕೊಂಡು ನರಿ ಬರ್ತಿದ್ಯಾ ಅಂತ ನೋಡ್ತಿತ್ತು. ಸ್ವಲ್ಪ ಹೊತ್ತಲ್ಲೇ ಅದ್ ನೋಡುತ್ತೆ, ನರಿ ಅಲ್ಲಿಂದ ನಡ್ಕೊಂಡ್ ಬರ್ತಿತ್ತು. ಸ್ನೇಹಿತರೆ, ನರಿ ಈಚೆ ಸೈಡೆ ಬರ್ತಾ ಇದೆ. ಈಗ ನಾವು ಪ್ಲಾನ್ ಹಾಕಿರೋ ತರಾನೇ ಎಲ್ಲ ನಾಟಕ ಶುರು ಮಾಡಿ. ಅದ್ ಹೇಳಿದ್ದನ್ ಕೇಳಿದ ತಕ್ಷಣ ಅವರೆಲ್ಲ ತುಂಬಾ ಜೋರಾಗಿ ನಗಕ್ ಶುರು ಮಾಡ್ತಾರೆ. ಅದನ್ ಕೇಳಿ ಆ ನರಿ ಇನ್ನ ವೇಗವಾಗಿ ಅವ್ರ ಹತ್ರ ನಡ್ಕೊಂಡ್ ಬರತ್ತೆ. ಆಮೇಲೆ ಅದು ಗಿಡಗಳ ಸಂಧಿಯಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊತಿತ್ತು. ಸ್ನೇಹಿತರೆ, ಇವತ್ತಿಂದ ನಾವು ನರಿ ಮತ್ತೆ ಸಿಂಹದ ಕೈಗೆ ಸಿಕ್ಕೇ ಬೀಳೋದಿಲ್ಲ. ಅರೆ, ಈಗಂತೂ ನಮ್ಮ ಕೈಯಲ್ಲಿ ಈ ಮಾಂತ್ರಿಕ ಮರದ ಮಾಂತ್ರಿಕ ಎಲೆ ಇದೆಯಲ್ಲ. ಸರಿ ಹೇಳಿದೆ ಸ್ನೇಹಿತ. ಈ ಮರದ ಎಲೆಯ ಹಾಲನ್ನ ನಮ್ಮ ಕಣ್ಣಲ್ಲಿ ಹಾಕಿಕೊಂಡ್ರೆ ಆಯ್ತು. ಇದಾದ ನಂತರ ನಮ್ಮ ಕಣ್ಣು ತುಂಬಾ ಶಾರ್ಪ್ ಆಗುತ್ತೆ. ನರಿ ಮತ್ತೆ ಸಿಂಹ ದೂರದಿಂದ ಬರ್ತಾ ಇದ್ರೂ ಕೂಡ ನಮಗೆ ಕಂಡೋಗುತ್ತೆ. ಇದನ್ ಕೇಳಿ ನರಿ ಖುಷಿ ಪಡತ್ತೆ. ಆಮೇಲೆ ಹೇಳ್ತು, ಇವ್ರು ಈ ತರ ಯೋಚನೆ ಮಾಡಿದ್ದು ನಾನ್ ಯಾವತ್ತೂ ಇವ್ರಿಗೆ ನಡಿಯಕ್ ಬಿಡಲ್ಲ. ಈ ತರ ಹೇಳಿ ನರಿ ಅಲ್ಲಿಂದ ಓಡ್ ಹೋಗುತ್ತೆ. ಆಮೇಲೆ ಸಿಂಹದ ಹತ್ರ ಬರತ್ತೆ. ಅದ್ ಹೋಗಿದ ತಕ್ಷಣ ಕೋತಿ ಮರದ ಮೇಲಿಂದ ಹೇಳ್ತು, ಸ್ನೇಹಿತರೆ, ನಮ್ಮ ಪ್ಲಾನು ವರ್ಕ್ ಆಗ್ತಾ ಇದೆ. ಆ ನರಿ ಸಿಂಹದ ಹತ್ರ ಮಾತಾಡೋಕೆ ಅಂತ ಹೋಗ್ತಾ ಇದೆ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳು ಖುಷಿ ಆಗತ್ತೆ. ಆಮೇಲೆ ಅಕ್ಕಪಕ್ಕ ಇರೋ ಗಿಡ ಸಂದಿಯಲ್ಲಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ನರಿ ಆ ಸಿಂಹದೊಂದಿಗೆ ಅಲ್ಲಿ ಬರುತ್ತೆ. ಆಮೇಲೆ ಆ ಆನೆ ಅವ್ರನ್ನ ನೋಡಿ ಸೈಲೆಂಟ್ ಆಗ್ಬಿಡತ್ತೆ. ನಂಗೆ ಹೇಳು, ನೀನು ಯಾವ ಎಲೆಯ ಮರದ ಬಗ್ಗೆ ಮಾತಾಡ್ತಾ ಇದ್ದಿ? ಅದರ ಹಾಲಿಂದ ನಮ್ಮ ಕಣ್ಣು ಶಾರ್ಪ್ ಆಗುತ್ತಂತಲ್ಲ. ಮರದ ಎಲೆ ಹಾಲು, ನೀವ್ ಏನ್ ಹೇಳ್ತಾ ಇದ್ದೀರಾ? ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀನಿ ಅನ್ಕೋಬೇಡ. ನೀವ್ ಮಾತಾಡಿದ್ದನ್ನ ನಾನ್ ಕೇಳಿಸ್ಕೊಂಡೆ. ಆ ಮರ ಬಗ್ಗೆ ಹೇಳಿದ್ದನ್ನ ಕೇಳಿಸ್ಕೊಂಡೆ. ಆವಾಗ ಆನೆ ಹೇಳತ್ತೆ, ನೀನಂತೂ ಕೇಳಾಗಿದೆ ಅಲ್ವಾ? ಸರಿ, ಹೇಳ್ತೀನಿ. ಈ ಮರ ಇದೆಯಲ್ಲ, ಇದ್ರ ಎಲೆಯಿಂದ ಒಂದು ಹಾಲು ಬರುತ್ತೆ. ಅದನ್ನ ಕಣ್ಣಿಗೆ ಹಾಕಿದ್ರೆ ಅದರಿಂದ ಕಣ್ಣು ತುಂಬಾ ಶಾರ್ಪ್ ಆಗುತ್ತೆ. ಇಷ್ಟರ ತನಕ ತುಂಬಾ ಪ್ರಾಣಿಗಳು ಇದನ್ನ ಯೂಸ್ ಮಾಡಿದಾವೆ. ಅವರು ನಿಮ್ಮನ್ನ ದೂರದಿಂದ ನೋಡಿ ಓಡೋಗ್ತವೆ. ಆದ್ರೆ ನಾನೊಬ್ನೇ ಸಿಕ್ಕಿಬಿದ್ದೆ. ನಿಮ್ಮ ಈ ಪ್ಲಾನ್ ಇನ್ನೂ ವರ್ಕೌಟ್ ಆಗಲ್ಲ. ನಾನು ಇದ್ರ ಹಾಲನ್ನು ನನ್ನ ಕಣ್ಣಿಗೆ ಹಾಕ್ತೀನಿ. ಆದ್ರೆ ಸಿಂಹವೇ, ನೀನು ಅದನ್ನ ಹೇಗೆ ಕಣ್ಣಿಗೆ ಹಾಕ್ತೀಯಾ? ನೋಡು, ಇದ್ರ ಕೊಂಬೆ ಎಷ್ಟು ಎತ್ತರ ಇದೆ. ನಿಂಗದು ಹೇಗೆ ಸಿಗುತ್ತೆ? ನಾನು ಕಾಡಿನ ರಾಜ, ಗೊತ್ತಾಯ್ತಾ? ಈ ತರ ಹೇಳಿ ಆ ಸಿಂಹ ಮರದ ಮೇಲಿರೋ ಕೋತಿ ಹತ್ರ ಹೇಳುತ್ತೆ, ಮಂಗು, ನೀನು ಮರದ ಒಂದು ಕೊಂಬೆ ತುಂಡು ಮಾಡಿ ಕೆಳಗಡೆ ಹಾಕು. ಇದನ್ ಕೇಳಿ ಕೋತಿ ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಮರದ ಕೊಂಬೆನ ಕಿತ್ತು ಬಿಸಾಕತ್ತೆ. ಆನೆ, ಕಣ್ಣಿಗೆ ಇದನ್ನ ಹೇಗೆ ಹಾಕೋದು ಅಂತ ನೀನ್ ಮಾಡು. ನೀನು ಎರಡೂ ಕಣ್ಣನ್ನ ಓಪನ್ ಮಾಡು. ನಾನಿದ್ರೆ ಎಲೆನ ಸರಿಯಾಗಿ ಹಿಂಡಿ ಹಾಲು ತೆಗಿತೀನಿ. ಇದನ್ ಕೇಳಿ ಸಿಂಹ ಹೇಳುತ್ತೆ. ಈಗ ಮಾಡು. ಇದನ್ ಕೇಳಿ ಆನೆ ಮೇಲ್ಗಡೆ ಇರೋ ಕೋತಿನ ನೋಡಿ ನಗುತ್ತೆ. ಆಮೇಲೆ ಕೆಳಗಿರೋ ಮರ ಕೊಂಬೆನ ಅದರ ಸೊಂಡಿಲಿನಿಂದ ಎತ್ಕೊಳತ್ತೆ. ಅದ್ರಲ್ಲಿ ತುಂಬಾ ಜಾಸ್ತಿ ಎಲೆಗಳಿತ್ತು. ಆಮೇಲೆ ಆನೆ ಆ ಮರ ಕೊಂಬೆನ ಸಿಂಹದ ಕಣ್ಣಿನ ಹತ್ರ ತಗೊಂಡೋಗಿ ಸ್ವಲ್ಪ ಕೆಳಗೆ ಇಳಿಸತ್ತೆ. ಅವಾಗ ಅದ್ರಿಂದ ಒಂದ್ ಡ್ರಾಪ್ ಹಾಲು ಸಿಂಹದ ಕಣ್ಣಲ್ಲಿ ಬೀಳುತ್ತೆ.
ಆಮೇಲೆ ಅದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಸಿಂಹದ ಇನ್ನೊಂದು ಕಣ್ಣಲ್ಲೂ ಒಂದ್ ಡ್ರಾಪ್ ಹಾಲನ್ನ ಬಿಡುತ್ತೆ. ಮಹಾರಾಜ, ಇವಾಗ ನಿಮ್ಗೆ ಹೇಗಿದೆ? ತುಂಬಾ ಒಳ್ಳೆದಾಗಿದೆ, ತಂಪಾಗಿದೆ. ಸಿಂಹ ಸ್ವಲ್ಪ ಹೊತ್ತಿಗೆ ಕಣ್ಣೇ ತೆಗಿಲಿಲ್ಲ. ಅದು ತಂಪಾಗಿದ್ದಿದ್ರಿಂದ ಸಿಂಹ ಅದನ್ನ ಎಂಜಾಯ್ ಮಾಡ್ತಿತ್ತು. ಆಮೇಲೆ ಸಡನ್ ಆಗಿ ಅದರ ಕಣ್ಣು ಉರಿಯಕ್ ಶುರು ಆಯ್ತು. ಆಮೇಲೆ ಅದು ತುಂಬಾ ಜೋರಾಗಿ ಕಿರ್ಚಕ್ ಶುರು ಮಾಡುತ್ತೆ. ಇದು ಏನು ತುಂಬಾ ಉರಿತಾ ಇದೆ. ಅಯ್ಯೋ, ನಂಗೇನು ಕಾಣ್ತಾ ಇಲ್ಲ. ಅವಾಗ ಅಲ್ಲಿ ಬಚ್ಚಿಟ್ಕೊಂಡಿದ್ದ ಎಲ್ಲಾ ಪ್ರಾಣಿಗಳು ಆಚೆ ಬರತ್ತೆ. ಆ ಸಿಂಹ ಏನೋ ಕಣ್ಣನ್ನ ತೆಗೆದು ನೋಡುತ್ತೆ, ಆದ್ರೆ ಇವಾಗ ಅದಕ್ಕೆ ಕಣ್ಣೇ ಕಾಣಿಸಲ್ಲ. ಅದು ಅಲ್ಲಿ ಇಲ್ಲಿ ಅಂತ ಅಲೆದು ಆಮೇಲೆ ಹಂಗೆ ಕೆಳಗ್ ಬಿದ್ದೋಗುತ್ತೆ. ಆಮೇಲೆ ಎದ್ದು ನಿಂತ್ಕೊಂಡು ಕಿರ್ಚತ್ತೆ. ಇದನ್ನೆಲ್ಲ ನೋಡಿ ಬೇರೆ ಪ್ರಾಣಿಗಳಿಗೆ ತುಂಬಾ ಖುಷಿ ಆಗ್ತಿತ್ತು. ಏನಿದಲ್ಲ, ಯಾಕ ಅವ್ರಿಗೆ ಕಣ್ ಕಾಣಿಸ್ತಿಲ್ಲ? ಇದೆಲ್ಲ ನಮ್ಮ ಉಪಾಯ ಆಗಿತ್ತು, ನಿಮ್ಮಿಬ್ರಿಂದ ಮುಕ್ತಿ ಪಡೆಯೋದಕ್ಕೆ. ಇನ್ನಿವನಿಗೆ ಕಣ್ ಕಾಣಲ್ಲ, ನೀನು ಪಿನ್ನಿಟ್ಕೊಡಕ್ಕೂ ಆಗಲ್ಲ ಇನ್ನು. ಈ ತರ ಹೇಳಿ ಆನೆ ಅದರ ಸೊಂಡಿಲಿನಿಂದ ನರಿಯ ಕತ್ತನ ಹಿಡಿಯುತ್ತೆ. ಆಮೇಲೆ ಆ ಕೋತಿ ಅದೇ ಹಾಲನ್ನ ಒಂದ್ ಡ್ರಾಪ್ ಆ ನರಿಯ ಕಣ್ಣಲ್ಲೂ ಹಾಕತ್ತೆ. ಇವಾಗ ಅವೆರಡಕ್ಕೂ ಕಣ್ ಕಾಣಿಸಲ್ಲ. ಅವಾಗ ಎಲ್ಲಾ ಪ್ರಾಣಿಗಳು ಅದನ್ನ ಮಾತಾಡ್ಸಕ್ಕೂ ಹೋಗ್ತಾ ಇರ್ಲಿಲ್ಲ. ಅವಾಗ ಆನೆ ಹೇಳ್ತು, ಹೇಗೆ ಸ್ನೇಹಿತರೆ, ಹೇಗಿದೆ ನನ್ನ ಐಡಿಯಾ? ಇದನ್ ಕೇಳಿ ಎಲ್ಲಾ ಪ್ರಾಣಿಗಳು ತುಂಬಾ ಜೋರಾಗಿ ನಗಕ್ ಶುರು ಮಾಡುತ್ತೆ. ಆಮೇಲೆ ಖುಷಿಯಾಗಿತ್ತು.